ಹಾಯ್ ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ KE ಎಕ್ಸಾಮ್ಸ್ಗೆ ಯಾರು ಪ್ರಿಪೇರ್ ಆಗ್ತಿದ್ದೀರಲ್ಲ ಅವ್ರಿಗೆ ಕೆಲವು ಸಲಹೆಗಳನ್ನು ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ನೋಡಿ, ಯೂಸ್ ಆಗುತ್ತೆ. ಎಂಡ್ವರೆಗೂ ನೋಡಿದ್ರೆ ಪಕ್ಕ ಒಂದಿಷ್ಟು ಸಲಹೆಗಳು ನಿಮಗೆ ಯೂಸ್ ಆಗೇ ಆಗುತ್ತೆ. ಓಕೆನಾ? ಸೊ ಅದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವಾಗ ಎಕ್ಸಾಮ್ಸಲ್ಲಿ ಎಷ್ಟು ಕ್ವಶನ್ಸ್ ಅಟೆಂಡ್ ಮಾಡಬೇಕಂತ ಕೇಳ್ತಿದ್ರು. ಎಷ್ಟು ಕ್ವಶನ್ಸ್ನ ಅಟೆಂಡ್ ಮಾಡಬೇಕು ಅಂತ ಇದನ್ನು ಎಂಡಲ್ಲಿ ಹೇಳ್ತೀನಿ. ಎಷ್ಟು ಕ್ವಶನ್ಸ್ ಅಟೆಂಡ್ ಮಾಡಬೇಕು, 60 ಮಾಡಬೇಕು, 70 ಮಾಡಬೇಕು, 80 ಮಾಡಬೇಕು, 90 ಮಾಡಬೇಕು, ಇಲ್ಲ 100 ಅಟೆಂಡ್ ಮಾಡಿ ಬರಬೇಕು. ಇದ್ರ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚೆ ಈ KE ಎಕ್ಸಾಮ್ಸ್ ಇದೆಯಲ್ಲ, ಇದು ಬೆಸ್ಟ್ ಅಪಾರ್ಚುನಿಟಿ ಅಂತ ಹೇಳ್ತೀನಿ. ಯಾಕಂದರೆ 2 ವರ್ಷದಿಂದ ಯಾವುದೇ ನೋಟಿಫಿಕೇಷನ್ಸ್ ಆಗಿಲ್ಲ, 2 ಇಯರಿಂದ. ಇವಾಗ ನಂಬರ್ ಆಫ್ ಪೋಸ್ಟ್ ಕಡಿಮೆ ಇರ್ಬೋದು, ಬಟ್ FD HD ಒಂದು 80 ಆದರೂ ಸಿಗುತ್ತೆ, 160 ಆದ್ರೂ ಪೋಸ್ಟಸ್ ಇದ್ದಾವೆ. ಸೊ ನೀವು ಇದೇನೇ ಕಡಿಮೆ ಅಂತೇಳಿ ಇವಾಗ ಬಿಟ್ಟರೆ ಇದು ಮತ್ತೆ ಯಾವುದೂ ಅಪಾರ್ಚುನಿಟಿ ಇಲ್ಲ. ಸೊ ಅದರ ಸಲುವಾಗಿ ಹೇಳ್ತಿದ್ದೀನಿ. ಇನ್ನು KPSC ನೀವು ನಂಬ್ಕೊಂಡು ಕೂತ್ರೆ ಇನ್ನೂ ತುಂಬ ಲೇಟ್ ಆಗುತ್ತೆ. ಯಾಕಂದರೆ ಆಲ್ರೆಡಿ ಅವರು 4 ಎಕ್ಸಾಮ್ಸನ್ನ ಕ್ಯಾನ್ಸಲ್ ಮಾಡಿದ್ದಾರೆ. AO, ಲ್ಯಾಂಡ್ ಸರ್ವೇಯರು ಮತ್ತು AEE ಕ್ಯಾನ್ಸಲ್ ಮಾಡಿದ್ದಾರೆ, ಮತ್ತು RTO ಕ್ಯಾನ್ಸಲ್ ಮಾಡಿದರು. ಅವನು HK ನಾನ್ HK ಸಪ್ರೇಟ್ ಮತ್ತೆ ರೀನೋಟಿಫಿಕೇಷನ್ ಮಾಡಿ ಮತ್ತೆ ಅಪ್ಲೈ ಮಾಡೋಕ್ಕೆ ಕೊಟ್ಟು ಮತ್ತೆ ಡೇಟ್ ಅನೌನ್ಸ್ ಮಾಡಬೇಕಂದ್ರೆ, ಇನ್ನೂ ಅದೇ ಮಾಡಬೇಕಂದ್ರೆ ನೆಕ್ಸ್ಟ್ 2026 ಅದೇ ಮಾಡ್ತಾರೆ ಅನ್ಕೊತೀನಿ. ನಾವು ಕ್ಯಾನ್ಸಲ್ ಮಾಡಿರೋದ್ರು ಮತ್ತು ಹಳೇದನ್ನು ಪ್ರೊಸೆಸ್ಸು. ಹಳೇದು ನೋಡ್ಬೋದು ನೀವು. CTIನ ಈ 2 ವರ್ಷ ಆಯಿತು, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಮತ್ತು PDO 1 ವರ್ಷ ಆಯಿತು, ಇನ್ನೂ 1:1 ಲಿಸ್ಟ್ ಬಂದಿಲ್ಲ, ಪ್ರೊವಿಷನಲ್ ಲಿಸ್ಟು ಬಂದಿಲ್ಲ. ಸೊ ನೀವು KPSC ನಂಬ್ಕೊಂಡ್ರೆ KPSC ಕಡೆಯಿಂದ ಮತ್ತೆ ಯಾವ ನೋಟಿಫಿಕೇಷನ್ ಆಗ್ತಾವಂತೂ ಇನ್ನೂ ಇನ್ಫಾರ್ಮೇಷನ್ ಇಲ್ಲ. SD FD ಅಂತ ಇತ್ತು, ಬಟ್ ಇನ್ನೂ ಅವರು ಈ ಹಳೇದನ್ನೇ ಮಾಡೋಕ್ಕೆ 2026 ಕಂಪ್ಲೀಟ್ ಮಾಡ್ತಾರೆ ಅನ್ಕೊತೀನಿ. ಸೊ ಅದರಿಂದ ನೀವು KE ಕಡೆಯಿಂದನೇ ಎಕ್ಸ್ಪೆಕ್ಟ್ ಮಾಡ್ಬೋದು, ಮತ್ತು ಬೇಗನೂ KEದವರೇ ಮಾಡ್ತಾರೆ. ಸೊ ನೀವು KEಯಿಂದ ಇವಾಗ 700 ಪೋಸ್ಟ್ ಆಗಿದೆ. ನೆಕ್ಸ್ಟು VAO ನೋಟಿಫಿಕೇಷನ್ ಇದೆ. ನೆಕ್ಸ್ಟ್ 500 VAO, ಸೇಮ್ ಗ್ರೂಪ್ C ಸಿಲೆಬಸ್ ಇರುತ್ತೆ. ನೀವು ಕಂಟಿನ್ಯೂ ಓದಿದ್ರೆ ಇದೂ ಹೆಲ್ಪ್ ಆಗುತ್ತೆ. ಇವಾಗ ಏನು ಈ ಕೋರ್ಟ್ ಕೇಸ್ ಬಂದಿದೆ ಅಂತ ಸಲುವಾಗಿ ಇದನ್ನು ಲೇಟ್ ಮಾಡ್ತಿದ್ದಾರೆ ಹೊರತು ಇದು ಮಾಡಬೇಕಂತ ಉದ್ದೇಶ ಇಲ್ಲ, ಮಾಡೇ ಮಾಡ್ತಾರೆ. ಮತ್ತು ಇನ್ನೂ ಸ್ವಲ್ಪ ಡಿಪಾರ್ಟ್ಮೆಂಟಲ್ಲಿ SD FD ನೋಟಿಫಿಕೇಷನ್ನ KEದವ್ರು ಮಾಡ್ತಾರೆ. ಮತ್ತು ಯಾರು KE ಕಡೆಯಿಂದ PCPSI ಓದ್ತಿದ್ದೀರಲ್ಲ, ಅದಕ್ಕೂ ಸೇಮ್ ಕಂಟಿನ್ಯೂ ಓದ್ತಾ ಇರಿ. ಯಾಕಂದರೆ ಅವರು ಯಾವಾಗ ಇವು ಡಿಪಾರ್ಟ್ಮೆಂಟ್ದವರೇ ಲೇಟ್ ಮಾಡ್ಬೋದು, ಬಿಟ್ಟರೆ ಗೌರ್ಮೆಂಟ್ ಲೇಟ್ ಮಾಡ್ಬೋದು, ಬಟ್ KEದವರು ಲೇಟ್ ಮಾಡಲ್ಲ, ಬೇಗನೆ ಎಕ್ಸಾಮ್ಸ್ ಮಾಡ್ತಾರೆ. ಸೊ ಕಂಟಿನ್ಯೂ ಪ್ರಿಪರೇಷನ್ ಇರಿ. KE ಕಡೆಯಿಂದ ಬೆನ್ನು ಹತ್ತಿದ್ರೆ ನೀವು ಜಲ್ದಿ 2026 ಚೆನ್ನಾಗಿ ಮಾಡಿದ್ರೆ 2026 ಜಾಬ್ ಆಗ್ಬೋದು. ಓಕೆನಾ? KPSC ನಂಬ್ಕೊಂಡು ಕೂತ್ರೆ ಇನ್ನೂ 2028, 29ವರೆಗೂ ಹೋಗ್ಬೋದು. ಯಾಕಂದರೆ ಇನ್ನೂ ನೀವು ಹೊಸ ನೋಟಿಫಿಕೇಷನ್ಗೆ ವೇಟ್ ಮಾಡ್ತಿದ್ರೆ ಅಷ್ಟು ಲೇಟ್ ಕಂಪಲ್ಸರಿ ಖಂಡಿತ ಆಗುತ್ತೆ. ಸೊ ಇವಾಗ ನೀವು HKದು ಎಕ್ಸಾಮ್ ಇದೆಯಲ್ಲ, ಇವಾಗ ಬರೋಣ HK ಎಕ್ಸಾಮ್ಸಿಗೆ ನೋಡೋಣ. ಇವಾಗ ಎಷ್ಟಂದರೆ ಒಂದು 14 ಡೇಸ್ ಉಳ್ಕೊಂಡಿದೆ. 14 ಡೇಸ್ 15 ಡೇಸ್ ಅಂದ್ಕೊಳ್ಳಿ. 14 ಡೇಸಲ್ಲಿ ನಿಮ್ಗೆ ಆದರೆ ಇನ್ನೊಂದು 2 ಸಲ ಕ್ವಿಕ್ಕಾಗಿ ರಿವಿಷನ್ ಮಾಡ್ಕೊಳ್ಳಿ. ಆದರೆ ಇಲ್ಲ ಒಂದು ಸಲ ಆಗಲ್ಲ ನಮಗೆ ಅಂದರೆ, ಒಂದು ಸಲ ಆದಾದರೂ ಎಲ್ಲ ಸಬ್ಜೆಕ್ಟ್ನ ಏನು ಓದಿದಿರಲ್ಲ ಏನೂ ಬಿಡದೆ ಒಂದು ಸಲ ಆದರೂ ಕಂಪ್ಲೀಟಾಗಿ ರಿವಿಷನ್ ಮಾಡಿ ಒಂದು 10 ಡೇಸಲ್ಲಿ. ಮತ್ತು ಮ್ಯಾಗ್ಝಿನ್ಸ್ನ ಕಂಪ್ಲೀಟಾಗೆ 1 ಇಯರ್ ಮ್ಯಾಗ್ಝಿನ್ಸ್ನ 1 ವೀಕಲ್ಲಿ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ. ಇದು ಮೇನ್ ಇಂಪಾರ್ಟೆಂಟು. ಇಲ್ಲಿವರೆಗೂ ಓದಿದ್ದೀನಿ ಅಂತ ಬಿಡಬೇಡಿ. ಯಾಕಂದರೆ ಇವಾಗ ಏನು 1 ವೀಕಲ್ಲಿ ಮ್ಯಾಗ್ಝಿನ್ಸ್ನ ಕಂಪ್ಲೀಟ್ ಮಾಡ್ತಿರಲ್ಲ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ 1 ವೀಕಲ್ಲಿ ಏನು ರಿವಿಷನ್ ಮಾಡಿರ್ತೀರಲ್ಲ, ಎಕ್ಸಾಮಲ್ಲಿ ಇದೇ ನೆನಪಿಗೆ ಬರೋದು ಜಾಸ್ತಿ. ಸೊ ಎಲ್ಲನೂ ಫಾಸ್ಟಾಗಿ ಕ್ವಿಕ್ಕಾಗಿ ರಿವಿಷನ್ ಮಾಡ್ಕೊಳ್ಳಿ. ಯಾವುದಾದ್ರು ಬಿಟ್ಟಿದ್ದೀರ ನೋಡಿ, ಯಾವುದು ಬಿಡಬೇಡಿ. ಯಾವುದು ಮರೆತು ಬಿಟ್ಟಿದ್ದೀರ ಇಲ್ಲಿವರೆಗೂ ಅದನ್ನು ಮತ್ತೆ ರಿವಿಷನ್ಗೆ ಮಾಡ್ಕೊಳ್ಳಿ. ಮತ್ತೇನಪ್ಪ ಅಂದರೆ ಎಕ್ಸಾಮ್ನ ಕಂಪಲ್ಸರಿ ಅಟೆಂಡ್ ಮಾಡಿ ಫ್ರೆಂಡ್ಸ್. ಇವಾಗ ಎಕ್ಸಾಮ್ ಅಟೆಂಡ್ ಮಾಡಬಾರ್ದು ಅಂತಲೇ ತುಂಬ ಜನ ಇದ್ದಾರೆ. ಯಾಕಂದರೆ ಪೋಸ್ಟರ್ಸ್ ಕಡಿಮೆ ಅಂತೇಳಿ ಎಕ್ಸಾಮ್ ಅಟೆಂಡ್ ಮಾಡಲ್ಲ. ಸೊ ಎಕ್ಸಾಮ್ನ ಅಟೆಂಡ್ ಮಾಡಿ. ಎಕ್ಸಾಮ್ ಅಟೆಂಡ್ ಮಾಡಿದ್ರೇ ಗೊತ್ತಿರೋದು. ಹಿಂಗೆ ಅಂತೇಳಿ ಎಷ್ಟೋ ಜನ ಡ್ರಾಪ್ ಆಗ್ತಾರೆ ಇವಾಗ. ಸೊ ಎಕ್ಸಾಮ್ನ ಅಟೆಂಡ್ ಮಾಡಿ. ನೀವೇನು ಹೊಸದೇನು ಓದೋಕ್ಕೆ ಟ್ರೈ ಮಾಡೋಕ್ಕೆ ಹೋಗಬೇಡಿ, ಯಾರ ತಲೆನೂ ಕೊಡಬೇಡಿ. ಮತ್ತು ಹೊರಗಡೆ ಏನು ನಡೀತಿದೆಯಲ್ಲ ಅದರದ್ದು ಜಾಸ್ತಿ ತಲೆ ಕೊಡಬೇಡಿ. ಇವಾಗ ಏನು ಕೋರ್ಟ್ ಕೇಸು, ಇದು ಏನು ಇಂಟರ್ನಲ್ ರಿಸರ್ವೇಷನ್ ಏನು ನಡೀತಿದೆಯಲ್ಲ, ಅದು ಇಶ್ಯೂ ನಡೀತಾ ಇರುತ್ತೆ. ನಿಮ್ದು ಏನಂದರೆ ಇವಾಗ 708 ಪೋಸ್ಟದು ಮತ್ತು BWSSB ನೋಟಿಫಿಕೇಷನ್ ಇದೆಯಲ್ಲ, ಈ ಏನು ಎಕ್ಸಾಮ್ಸ್ ಬಂದಿದೆಯಲ್ಲ ನಿಯರು, ಇನ್ನು 14 ಡೇಸ್ 15 ಡೇಸಲ್ಲಿ. ಸೊ ಅದ್ರ ಮೇಲೆ ಗಮನ ಇರಲಿ. ಓಕೆನಾ? ರಿವಿಷನ್ ತುಂಬ ಮಾಡ್ಕೊಳ್ಳಿ. ಯಾವುದೇ ಬಿಟ್ಟಿರೋದನ್ನು ಕಂಪಲ್ಸರಿ ರಿವಿಷನ್ ಮಾಡಿ ಫ್ರೆಂಡ್ಸ್. ಇವಾಗ ಸ್ಟಾರ್ಟಿಂಗ್ ಏನು ಹೇಳಿದೆ, ಎಷ್ಟು ಕ್ವಶನ್ಸ್ ಅಟೆಂಡ್ ಮಾಡಿದರೆ ಬೆಸ್ಟ್ ಅಂತ ಇತ್ತಲ್ಲ, ಅದನ್ನು ನೋಡೋಣ. ಇವಾಗ ನೋಡಿ, ಕೆಲವೊಂದು ಜನದು ಮೈಂಡ್ಸೆಟ್ ಬೇರೆ ಇರುತ್ತೆ. ನೆಗೆಟಿವ್ ಜಾಸ್ತಿ ಮಾಡಬಾರ್ದು, ಎಕ್ಯುರೇಟಾಗಿ ಅಷ್ಟೇ ಅಟೆಂಡ್ ಮಾಡೋಣ ಅಂತಿರುತ್ತೆ. ಸ್ವಲ್ಪ ಜನಕ್ಕೆ ನೆಗೆಟಿವ್ ಆದರೆ 50-50 ಆದರೂ ತೊಗೊಳ್ಳೋಣ ಅಂತೇಳಿ ಇರುತ್ತೆ, ಜಾಸ್ತಿ ಅಟೆಂಡ್ ಮಾಡ್ತಾರೆ. ಸೊ ಕೆಲವು ಜನ 60 to 70ವರೆಗೂ ಅಟೆಂಡ್ ಮಾಡ್ತಾರೆ, 60 to 70. ಓಕೆನಾ?
ಮತ್ತು ಕೆಲವು ಜನ 80 to 90 ಅಟೆಂಡ್ ಮಾಡೋ ಕ್ಯಾಂಡಿಡೇಟ್ಸ್ ಇರ್ತಾರೆ, ಒಬ್ಬರು 100 ಟಚ್ ಮಾಡಿ ಬರ್ತಿರ್ತಾರೆ. ಈ ಥರನೂ ಮೈಂಡ್ಸೆಟ್ ಇರುತ್ತೆ. ಇದರಲ್ಲಿ ನನಗೇನು ಅನಿಸುತ್ತೆ ಅಂದರೆ, ನೀವು ಚೆನ್ನಾಗಿ ಓದಿದರೆ ಈ ಆಪ್ಷನ್ನ ಮಾಡ್ಬೋದು. 80 to 90 ಬೇಡ, 95 to 100, 90 ಮಾಡಿದ್ರೂ ಬೆಸ್ಟು ಚೆನ್ನಾಗಿ ಓದಿದರೆ. ಮತ್ತು ಏನೂ ಓದಿಲ್ಲ ಅಂದರೂ 100 ಮಾಡಿ. ಇವೆರಡು ಕ್ಯಾಟಗಿರಿಯವರು ಇಲ್ಲಿ ಮಾಡಿ. ಯಾಕಂದರೆ ಇವಾಗ ನೋಡಿ 60 to 70 ಅಟೆಂಡ್ ಮಾಡಿ ಬಂದರೆ, 60 to 70 ಅಟೆಂಡ್ ಮಾಡಿದ್ರೆ ಇದರಲ್ಲಿ 100% ಎಕ್ಯುರೇಟ್ ಇರುತ್ತಾ? ಇರಲ್ಲ. 100% ಇವು ಎಲ್ಲ ಕ್ವಶನ್ನು ಕರೆಕ್ಟ್ ಆಗ್ಬೇಕು. ನಿಮ್ದು ಸೆಲೆಕ್ಟ್ ಆಗ್ಬೇಕಂದ್ರೆ 100% ಕರೆಕ್ಟ್ ಆದ್ರೇ ನೀವು ಸೆಲೆಕ್ಟ್ ಆಗ್ತೀರಾ. ಸೊ ಇವಾಗ ಇದರಲ್ಲಿ ಒಂದು 10 ಕ್ವಶನ್ ರಾಂಗ್ ಆದ್ರೂ 60 to 70 ಅಟೆಂಡ್ ಮಾಡಿದರೆ 65 ಅಂತ ತೊಗೊಳ್ಳಿ, 55ಗೆ ಬಂತು 10 ಕ್ವಶನ್ ರಾಂಗ್ ಆದರೆ. ಮತ್ತು ಇದಕ್ಕೆ ನೆಗೆಟಿವ್ ಎಲ್ಲ ತೆಗೆದ್ರೆ ಒಂದು 52 to 50.5 ಇಷ್ಟೇ, 53 ಇಷ್ಟೇ ಆಗುತ್ತೆ. ಸೊ ನಿಮಗೆ ಸೆಲೆಕ್ಟ್ ಆಗಲ್ಲ. ಯಾಕಂದರೆ ಮಿನಿಮಮ್ ಗ್ರೂಪ್ ಸಿಗೆಲ್ಲ ಏನಾಗಬೇಕಂದ್ರೆ 2 ಪೇಪರು 60+ ಇರಲೇಬೇಕು. ಸೊ 60+ ಬೇಕಾಗಿದ್ದಲ್ಲಿ ನೀವು 60 to 70 ಎಕ್ಯುರೇಟ್ ಆನ್ಸರ್ ಮಾಡ್ತೀರಂದರೆ ಮಾತ್ರ ಅಟೆಂಡ್ ಮಾಡಬೇಕು. ಯಾಕಂದರೆ ಎಕ್ಯುರೇಟ್ ಆಗಲ್ಲ. ನಾವು ಟ್ರೈ ಮಾಡಿದ್ದೀವಿ ಫಸ್ಟಿಗೆ, ಬಟ್ ಅದು ವರ್ಕ್ ಆಗಲ್ಲ. ಸೊ ನೀವು ಇವಾಗ ಒಂದು 50 to 60 ಕ್ವಶನ್ಸ್ ನಿಮಗೆ 100% ಗೊತ್ತಿದ್ದರೆ ಇವನ್ನ ಅಟೆಂಡ್ ಮಾಡಿ. ನೆಕ್ಸ್ಟ್ ರಿಮೈನಿಂಗ್ 40 ಕ್ವಶನ್ಸ್ ಇರ್ತಾವಲ್ಲ, ಇದರಲ್ಲಿ ಒಂದು 10 to 15 ಕ್ವಶನ್ ಅಂತೂ 100% ಬರ್ತಿರಲ್ಲ. ಸೊ ಇನ್ನು ರಿಮೈನಿಂಗ್ ಎಷ್ಟು ಅಂದ್ರೆ ಒಂದು 25 ಕ್ವಶನ್ಸ್ ಇರ್ತಾವಲ್ಲ, ಇವು 50-50 ಯೂಸ್ ಮಾಡಿ ಮತ್ತು ನಿಮ್ಮದು ಟ್ರಿಕ್ಸ್ ಯೂಸ್ ಮಾಡಿ ಇವು ನೀವು ಅಟೆಂಡ್ ಮಾಡಲೇಬೇಕು. ಇವು ಅಟೆಂಡ್ ಮಾಡಿದರೆ ಮಿನಿಮಮ್ 90 ಕ್ವಶನ್ಸ್ ಆದರೂ ಅಟೆಂಡ್ ಮಾಡಲೇಬೇಕು ಫ್ರೆಂಡ್ಸ್, ಮಿನಿಮಮ್. ಈ ಎಲ್ಲ ನೆಗೆಟಿವ್ ತೆಗೆದು ಒಂದು 60+ ನಿನಗೆ 60+ ಬೇಕು ಅಂದರೆ ಜಾಸ್ತಿ ಕ್ವಶನ್ಸ್ ಅಟೆಂಡ್ ಮಾಡಬೇಕು. ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಹೇಳ್ತಿದ್ದೀನಿ. ಯಾರು ಕಡಿಮೆ ಅಟೆಂಡ್ ಮಾಡಿ ಬಂದಿರ್ತೀರಲ್ಲ, ಬೇಕಿದ್ರೆ ನೀವು ಚೆಕ್ ಮಾಡಿ ನೋಡಿ, ನಿಮ್ಮದು ಸ್ಕೋರ್ ಕಡಿಮೆ ಬಂದಿರುತ್ತೆ. ಯಾರು ಜಾಸ್ತಿ ಅಟೆಂಡ್ ಮಾಡ್ತಾರಲ್ಲ ಅವ್ರ ಸ್ಕೋರ್ ಬಂದೇ ಬರುತ್ತೆ. ಯಾರು ಚೆನ್ನಾಗಿ ಓದಿರ್ತಾರಲ್ಲ ಅವ್ರದ್ದು ಹೇಳ್ತೀನಿ. ಯಾಕಂದರೆ 50 ಅವರು ಗೆಸ್ ಮಾಡೋದ್ರಲ್ಲಿ ತುಂಬ ಎಕ್ಯುರೇಸಿ ಇರುತ್ತೆ. ನೀವು ಏನು ಓದಿರಲಿಲ್ಲ ಅಂದರೆ 50-50 ಯೂಸ್ ಮಾಡೋಕ್ಕೂ ಎಕ್ಯುರೇಸಿ ಕಡಿಮೆ ಆಗುತ್ತೆ. ಸೊ ಚೆನ್ನಾಗಿ ಓದಿದರೆ ಇಷ್ಟು ಅಟೆಂಡ್ ಮಾಡಬೇಕು. ಯಾರು ಕಡಿಮೆ ಅಟೆಂಡ್ ಮಾಡೋದು ನನಗೇನು ಯೂಸ್ ಇಲ್ಲ ಅನಿಸುತ್ತೆ. ಸೊ ಜಾಸ್ತಿ ಅಟೆಂಡ್ ಮಾಡಿ, ಎಕ್ಯುರೇಸಿ ಚೆನ್ನಾಗಿರಲಿ. ಈ 90 to 95 ಕ್ವಶನ್ಸ್ ಅಟೆಂಡ್ ಮಾಡಿದರೆ ಇದರಲ್ಲಿ ಒಂದು 70 ಕ್ವಶನ್ಸ್ ಆದರೂ ಮೇಲೆ ಎಕ್ಯುರೇಸಿ ಇರಲಿ, ಒಂದು 70 ಕ್ವಶನ್ಸ್ ಆದರೂ ಎಕ್ಯುರೇಸಿ ಇರಲಿ. ರಿಮೈನಿಂಗ್ 25 ರಾಂಗ್ ಆದರೂ ನಡೆಯುತ್ತೆ, 60+ ಬಂದೇ ಬರುತ್ತೆ. ನೀವು ರಿಮೈನಿಂಗ್ 25 ರಾಂಗ್ ಆದ್ರೂ 60+ ಬಂದೇ ಬರುತ್ತೆ, ಈ 70 ಕ್ವಶನ್ ಎಕ್ಯುರೇಟಾಗಿ ಕರೆಕ್ಟ್ ಆದರೆ. ನೋಡಿ 25ಗೆ ಒಂದು 6 ಮಾರ್ಕ್ಸ್ ಹೋಗುತ್ತಾ, 6 ಮಾರ್ಕ್ಸ್ ಹೋದರೆ 64 ಆಯಿತು ಸ್ಕೋರ್ ಇದರಲ್ಲಿ 70ಯಲ್ಲಿ. ಸೊ ಈ ಥರ ನೀವು ಎಕ್ಯುರೇಸಿ ಜಾಸ್ತಿ, ಕ್ವಶನ್ಸ್ನ ಜಾಸ್ತಿ ಅಟೆಂಡ್ ಮಾಡಿದರೆ ಸ್ಕೋರ್ ಚೆನ್ನಾಗಿ ಬರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಕ್ವಶನ್ಸ್ನ ಬಿಡಬೇಕಾ 50-50 ಜಾಸ್ತಿ ಯೂಸ್ ಮಾಡಬೇಕಾ ಅಂತಿದೆಯಲ್ಲ, ಇದರಲ್ಲಿ 3 ಥರ ಇರುತ್ತೆ. ಇವಾಗ ನಿಮಗೆ 100% ಬರುತ್ತಲ್ಲ, 100% ಅದನ್ನು ನೀವು ಕಂಪಲ್ಸರಿ ಅಟೆಂಡ್ ಮಾಡ್ತೀರಾ. ನೆಕ್ಸ್ಟು 50-50 ಬರುತ್ತಲ್ಲ, 2 ಆಪ್ಷನ್ ಬಂದು 2 ಆಪ್ಷನ್ ಬರ್ತಿರಲ್ಲ, ಇದನ್ನು ಕಂಪಲ್ಸರಿ ಅಟೆಂಡ್ ಮಾಡಿ ಫ್ರೆಂಡ್ಸ್. ಇದು ಅಟೆಂಡ್ ಮಾಡಲೇಬೇಕು. ಮತ್ತು ಏನು 100% ಏನು ಬರಲ್ಲ ಅಂದರೆ ಅದನ್ನು ಟಚ್ ಮಾಡಬೇಡಿ ಪ್ಲೀಸ್. ಇದನ್ನು ಟಚ್ ಮಾಡಿದ್ರೇ ನಿಮ್ಮ ನೆಗೆಟಿವ್ ಆಗೋದು, ಏನೂ 100% ಬರದೇ ಇರೋದು. ಇವಾಗ ನಿಮ್ಗೆ ಒಂದು ಆಪ್ಷನಲ್ಲಿ 1, 2, 3, 4 ಇರುತ್ತಲ್ಲ, ಇದರಲ್ಲಿ 3 ಆಪ್ಷನ್ ಗೊತ್ತಿಲ್ಲ ಅಂದರೆ ಅಟೆಂಡ್ ಮಾಡಬೇಡಿ. ಒಂದು ಆಪ್ಷನ್ ಗೊತ್ತಿದೆ, 3 ಆಪ್ಷನ್ ಗೊತ್ತಿಲ್ಲ ಅಂದರೆ ಅಟೆಂಡ್ ಮಾಡಬೇಡಿ. ಯಾಕಂದರೆ ನೋಡಿ, ಇದರಲ್ಲಿ 25% ಅಂತ ಒಂದು ಆಪ್ಷನ್ಗೆ ಇಲ್ಲಿ ನೋಡಿ 75% ಏನು ಕಡೆ ನಿಮ್ಮದು ರಾಂಗ್ ಕಡೆ ಜಾಸ್ತಿ ಆಯಿತು. 75% ರಾಂಗ್ ಆಗೋ ಚಾನ್ಸಸ್ ಐತಿ, 25% ಓನ್ಲಿ ಕರೆಕ್ಟ್ ಆಗೋ ಚಾನ್ಸ್ ಐತಿ. ಸೊ ಯಾವುದು ಬೆಟರ್ ಇವಾಗ? 75%. 3 ಆಪ್ಷನ್ ಗೊತ್ತಿಲ್ಲ, ಒಂದೇ ಆಪ್ಷನ್ ಗೊತ್ತಿದೆ ಅಂದರೆ ಅಟೆಂಡ್ ಮಾಡಬೇಡಿ. ಯಾಕಂದರೆ ಜಾಸ್ತಿ ರಾಂಗ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಈ ಥರ ಹೇಳ್ತಿದ್ದೀನಿ. ಈಗ ಅದೇ ಆಪ್ಷನ್ 1, 2, 3 ನೋಡಿ, 1, 2, 3, 4 ಈ 4ರಲ್ಲಿ 2 ಗೊತ್ತಿತ್ತು, 2 ಗೊತ್ತಿಲ್ಲ ಅಂದರೆ ನೋಡಿ ಇವಾಗ 50-50 ಆಗುತ್ತೆ. ಕರೆಕ್ಟ್ ಆಗ್ಬೋದು, ರಾಂಗು ಆಗ್ಬೋದು. ಯಾಕಂದರೆ ಎಕ್ಯುರೇಸಿ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಈ ಥರ ಇದ್ದಾಗ ಅಟೆಂಡ್ ಮಾಡಿ. 3 ಗೊತ್ತಿದ್ದಾಗೂ ಅಟೆಂಡ್ ಮಾಡಿ. 1 ಗೊತ್ತಿರಲಿಲ್ಲ ಅಂದರೆ ನಡೆಯುತ್ತೆ. ಸೊ 3 ಗೊತ್ತಿಲ್ಲ, 4 ಗೊತ್ತಿಲ್ಲ ಅಂದರೆ ಪ್ಲೀಸ್ ಅಟೆಂಡ್ ಮಾಡಬೇಡಿ. ಯಾಕಂದರೆ ಪಕ್ಕಾ ಅದು ರಾಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ನೆಗೆಟಿವ್ನ ಕಡಿಮೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.